ಮತ್ತೂ ಒಂದು ಲೆಕ್ಕಾಚಾರ ನಡೀತಾ ಇರುವಂಥದ್ದು. ಅಂದರೆ ಮೈಸೂರಿನಿಂದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಒಕ್ಕಲಿಗ ಅಸ್ತ್ರ ಪ್ರಯೋಗಕ್ಕೆ ಏನಾದರೂ ಕಾಂಗ್ರೆಸ್ ಟೀಮ್ ಮುಂದಾಗತ್ತಾ? ಯುವ ಒಕ್ಕಲಿಗ ಅಭ್ಯರ್ಥಿ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ. ಮೈಸೂರಿನಿಂದ ಯದುವೀರ್ಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಮೈಸೂರಿನಲ್ಲಿ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಾಯಕರು ಬದಲಿಸ್ತಾ ಇದ್ದಾರೆ. ಬಿಜೆಪಿ ಯುವ ಮುಖಂಡ ಕವೀಶ್ ಗೌಡಗೆ ಕಾಂಗ್ರೆಸ್ ಗಾಳ ಹಾಕುವ ತಂತ್ರಗಾರಿಕೆ ನಡೀತಾ ಇದೆ. ಮಾಜಿ ಶಾಸಕ ವಾಸು ಪುತ್ರ ಕವೀಶ್ ಗೌಡ ಅವರನ್ನ ಸೆಳೆಯೋದಿಕ್ಕೆ ಕಾಂಗ್ರೆಸ್ನಿಂದ ಪ್ಲಾನ್ ಆಗಿದೆ. ಅತಿ ಹೆಚ್ಚು ಒಕ್ಕಲಿಗರನ್ನ ಹೊಂದಿರುವಂತಹ ಕ್ಷೇತ್ರ ಅಂತಂದ್ರೆ ಅದು ಮೈಸೂರು ಕೊಡಗು ಕ್ಷೇತ್ರ. ಒಕ್ಕಲಿಗರು ಜೊತೆಗೆ ಅಹಿಂದ ಮತ ಇವೆರಡನ್ನೂ ಒಗ್ಗೂಡಿಸಿ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅನ್ನೋ ಪ್ಲಾನ್ ಆಗ್ತಾ ಇದೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಕವೀಶ್ ಗೌಡ ಸ್ಪರ್ಧೆ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಕವೀಶ್ ಗೌಡ ಈಗ ಅವರನ್ನೇ ಸೆಳೆದು ರಣತಂತ್ರ ಹೆಣಿಬೇಕು ಅಂತ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.